ನೀವು ಹೋಟೆಲ್ನಲ್ಲಿ ಕಟ್ಟುವಂತ ಟ್ಯಾಕ್ಸ್ ಇದೆಯಲ್ಲ ಅದು ಸರ್ಕಾರವನ್ನ ಸೇರ್ತಾ ಇದೆಯಾ? ಹೋಟೆಲ್ ರೆಸ್ಟೋರೆಂಟ್ ಮಾಲೀಕರ ಕರಾಮತ್ತೇನಾದ್ರೂ ನಿಮಗೆ ಗೊತ್ತಿದ್ಯಾ? ಟ್ಯಾಕ್ಸ್ ಗೋಲ್ಮಾಲ್ ನಡೀತಾ ಇದೆಯಾ? ಹಾಗಿದ್ರೆ ತನಿಖೆ ಮಾಡಿದ್ದಾರೆ ಐಟಿ ಅಧಿಕಾರಿಗಳು. ಅಧಿಕಾರಿಗಳೇ ದಂಗಾಗ ಹೋಗಿದ್ದಾರೆ. ಬಿಲ್ಲಿಂಗ್ ಸಾಫ್ಟ್ವೇರ್ ಬಳಸಿ ಕೋಟಿ ಕೋಟಿ ತೆರಿಗೆಯ ದೋಖಾ ಆಗ್ತಾ ಇರುವಂತದ್ದು ಪತ್ತೆಯಾಗಿದೆ. ಹಾಗಿದ್ರೆ ನೀವು ಹೋಟೆಲ್ ನಲ್ಲಿ ಕಟ್ಟೋ ಟ್ಯಾಕ್ಸ್ ಸರ್ಕಾರವನ್ನ ಸೇರ್ತಾ ಇದೆಯಾ ನಿಜವಾಗ್ಲೂ? ಹೋಟೆಲ್ ರೆಸ್ಟೋರೆಂಟ್ ಮಾಲೀಕರು ಏನ್ ಮಾಡ್ತಿದ್ದಾರೆ ಗೊತ್ತಾ? ಟ್ಯಾಕ್ಸ್ ಗೋಲ್ಮಾಲ್ ನಡೀತಿದೆ. ಐಟಿ ಅಧಿಕಾರಿಗಳು ತನಿಖೆ ಮಾಡಿದ್ದಾರೆ. ಬಿಲ್ಲಿಂಗ್ ಸಾಫ್ಟ್ವೇರ್ ಬಳಸಿ ಕೋಟಿ ಕೋಟಿ ತೆರಿಗೆ ವಂಚನೆ ಆಗಿದೆ. ರೆಸ್ಟೋರೆಂಟ್ಗಳಲ್ಲಿ ಬರೋಬ್ಬರಿ 70,000 ಕೋಟಿ ತೆರಿಗೆ ವಂಚನೆ ಆಗಿರುವಂತದ್ದು. ಹೋಟೆಲ್ನಲ್ಲಿ ಕಟ್ಟುವಂತ ಟ್ಯಾಕ್ಸ್ ಅದು ಹಾಗಿದ್ರೆ ನಿಜವಾಗ್ಲೂ ಸರ್ಕಾರಕ್ಕೆ ಸೇರ್ತಾ ಇದೆಯಾ? ಐಟಿ ಅಧಿಕಾರಿಗಳು ದಂಗಾಗಿದ್ದಾರೆ. ಬಿಲ್ಲಿಂಗ್ ಸಾಫ್ಟ್ವೇರ್ ಅನ್ನು ಬಳಸಿ ಕೋಟಿ ಕೋಟಿ ತೆರಿಗೆ ವಂಚನೆ ಆಗ್ತಾ ಇರುವಂತದ್ದು ಪತ್ತೆಯಾಗಿದೆ. ಗ್ರಾಹಕರು ಹಣ ಪಾವತಿಸಿದಂತ ಬಳಿಕ ಬಿಲ್ಗಳೇ ಡಿಲೀಟ್ ಆಗೋಗ್ತಾ ಇದೆ. ಗ್ರಾಹಕರಿಂದ ಜಿಎಸ್ಟಿ ಸುಲಿಗೆ ಮಾಡೋ ರೆಸ್ಟೋರೆಂಟ್ಗಳ ನಿಜ ಬಣ್ಣ ಬಯಲಾಗಿದೆ. ತೆರಿಗೆ ವಂಚನೆಯ ಪ್ರಮಾಣ ಮತ್ತೆ ವಿಧಾನವನ್ನ ಕಂಡು ಐಟಿನೇ ದಂಗಾಗೋಗಿದೆ. ಬಿರಿಯಾನಿ ರೆಸ್ಟೋರೆಂಟ್ಗಳ ಲೆಕ್ಕಪತ್ರದ ಸಾಮಾನ್ಯ ತನಿಖೆಯನ್ನ ಮಾಡಿರ್ತಾರೆ. ತೆರಿಗೆ ಇಲಾಖೆ ಅಧಿಕಾರಿಗಳಿಗೆ ಶಾಕ್ ಆಗಿದೆ. ದೇಶಾದ್ಯಂತ ಇರುವಂತಹ ರೆಸ್ಟೋರೆಂಟ್ಗಳಿಂದ ಟ್ಯಾಕ್ಸ್ ಗೋಲ್ಮಾಲ್ ನಡೀತಿದೆ. ಹಾಗಿದ್ರೆ 1.77 ಲಕ್ಷ ರೆಸ್ಟೋರೆಂಟ್ಗಳ 60 ಟೆರಾಬೈಟ್ ಅಷ್ಟು ದತ್ತಾಂಶವನ್ನ ಪರಿಶೀಲನೆ ನಡೆಸಿದ್ದಾರೆ. ತೆರಿಗೆ ವಂಚನೆಯ ಪ್ರಮಾಣ ಮತ್ತೆ ವಿಧಾನ ಏನಿದೆ ಅದನ್ನ ಕಂಡು ಐಟಿ ಅಧಿಕಾರಿಗಳೇ ದಂಗಾಗಿ ಹೋಗಿದ್ದಾರೆ. ಇದೆಲ್ಲ ನಡೀತಿದ್ಯಾ ಅಂತ ಸಾಮಾನ್ಯ ತನಿಖೆಗಿಳಿದಿರ್ತಾರೆ ತೆರಿಗೆ ಇಲಾಖೆ ಅಧಿಕಾರಿಗಳು, ಐಟಿ ಅಧಿಕಾರಿಗಳು. ರೆಸ್ಟೋರೆಂಟ್ಗಳನ್ನ ತೆರಿಗೆ ವಂಚನೆಯಲ್ಲಿ ಕರ್ನಾಟಕ ನಂಬರ್ 1 ಆಗಿದ್ರೆ ಅನ್ನುವಂಥದ್ದು ಅಧಿಕಾರಿಗಳಿಗೆ ಶಾಕ್ ಆಗುವಂತ ಡೀಟೇಲ್ಸ್, ಮಾಹಿತಿ, ಸಾಕ್ಷಿ ಸಿಕ್ಕಿರುವಂಥದ್ದು. ಬಿಲ್ಲಿಂಗ್ ಸಾಫ್ಟ್ವೇರ್ ಅನ್ನ ಬಳಸಿಕೊಂಡು ಕೋಟಿ ಕೋಟಿ ತೆರಿಗೆ ವಂಚನೆಯನ್ನ ಮಾಡ್ತಾ ಇರುವಂಥದ್ದು ಕರ್ನಾಟಕದಲ್ಲಿ ಇರುವಂತ ರೆಸ್ಟೋರೆಂಟ್ಗಳು. ಈಗ ಕರ್ನಾಟಕ ನಿಜವಾಗ್ಲೂ ಕೂಡ ಇಂಥ ರೆಸ್ಟೋರೆಂಟ್ಗಳು, ಇಂಥ ದೋಖಾ ನಡೀತಾ ಇದೆ ರೆಸ್ಟೋರೆಂಟ್ ಮಾಲೀಕರುಗಳಿಂದ. ರೆಸ್ಟೋರೆಂಟ್ಗಳ ತೆರಿಗೆ ವಂಚನೆಯಲ್ಲಿ ಕರ್ನಾಟಕ ನಂಬರ್ 1 ಅಂತ ಈಗ ಪಟ್ಟ ಬಂದಿದೆ. ಕರ್ನಾಟಕದ ರೆಸ್ಟೋರೆಂಟ್ಗಳಲ್ಲಿ 2,000 ಕೋಟಿ ರೂಪಾಯಿ ವಂಚನೆ ಆಗ್ತಾ ಇದೆ. ತೆಲಂಗಾಣದಲ್ಲಿ 1,500, ತಮಿಳುನಾಡು 1,200 ಕೋಟಿ ದೋಖಾ ಆಗಿದ್ರೆ 1.77 ಲಕ್ಷ ರೆಸ್ಟೋರೆಂಟ್ ಡಾಟಾ ಪರಿಶೀಲನೆ ವೇಳೆ ಬಯಲಾಗುತ್ತೆ. ಅವಾಗ ಗೊತ್ತಾಗುತ್ತೆ ಅಧಿಕಾರಿಗಳಿಗೆ ಕರ್ನಾಟಕನೇ ನಂಬರ್ 1 ಇದ್ರಲ್ಲಿ ಅಂತ. ತೆಲಂಗಾಣದಲ್ಲಿ 1,500, ತಮಿಳುನಾಡು ಮತ್ತೆ 1,200 ಕೋಟಿ ರೂಪಾಯಿ. ಕರ್ನಾಟಕದಲ್ಲಿ 1.77 ಲಕ್ಷ ರೆಸ್ಟೋರೆಂಟ್ ನ ಡಾಟಾ ಏನಿದೆ ಅದನ್ನ ಪರಿಶೀಲನೆ ಮಾಡ್ತಾರೆ. 2,000 ಕೋಟಿ ರೂಪಾಯಿ ವಂಚನೆ ಆಗಿರುವಂತದ್ದು ನಮ್ಮ ಕರ್ನಾಟಕದಲ್ಲಿ ಇರುವಂತ ರೆಸ್ಟೋರೆಂಟ್ಗಳಲ್ಲಿ ಡೇಟಾ ಪರಿಶೀಲನೆ ಮಾಡ್ತಾರೆ. ಏನೇನ್ ಟ್ರಾನ್ಸಾಕ್ಷನ್ಸ್ ಆಗಿದೆ, ಅದರ ಡೀಟೇಲ್ಸ್ ಏನಿದೆ, ಟ್ಯಾಕ್ಸ್ ಎಲ್ಲಿಗೆ ಹೋಗ್ತಿದೆ, ಇದೆಲ್ಲವನ್ನ ಪರಿಶೀಲನೆ ಮಾಡ್ತಾರೆ ಐಟಿ ಅಧಿಕಾರಿಗಳು. ಆಗ ಅವರಿಗೆ ಶಾಕ್ ಆಗುತ್ತೆ. ಕರ್ನಾಟಕ ಈ ರೀತಿಯಾದಂತಹ ತೆರಿಗೆ ವಂಚನೆ ಮಾಡೋದ್ರಲ್ಲಿ ಕರ್ನಾಟಕದ ರೆಸ್ಟೋರೆಂಟ್ಗಳಲ್ಲಿ ನಂಬರ್ 1 ಸ್ಥಾನವನ್ನ ಪಡ್ಕೊಂಡಿದೆ. ಹೋಟೆಲ್ ರೆಸ್ಟೋರೆಂಟ್ ಮಾಲೀಕರ ಕರಾಮತ್ತಿದು. ವಂಚನೆ ಮಾಡೋದ್ರಲ್ಲಿ ನಂಬರ್ 1 ಅನ್ನಿಸ್ಕೊಂಡಿರುವಂತದ್ದು ಕರ್ನಾಟಕವನ್ನ. ಇನ್ನು ಅವ್ರು ಹೇಗ್ ವಂಚನೆ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಗ್ರಾಹಕರಿಗೆ ಬಿಲ್ ನೀಡೋದಕ್ಕೆ ದೇಶದ 1 ಲಕ್ಷ ರೆಸ್ಟೋರೆಂಟ್ಗಳಲ್ಲಿ ಒಂದೇ ಸಾಫ್ಟ್ವೇರ್ ಅನ್ನ ಬಳಕೆ ಮಾಡಲಾಗುತ್ತೆ. ಇನ್ನು ಗ್ರಾಹಕರು ನಗದು, ಕಾರ್ಡ್, UPI ಮೂಲಕ ಹಣ ಪಾವತಿಸಿದಾಗ ಸಿಬ್ಬಂದಿ ಹಣವನ್ನ ದೋಚಬಾರದು ಅಂತ ಈ ಸಾಫ್ಟ್ವೇರ್ ಎಲ್ಲಾ ಕಡೆ ದಾಖಲು ಮಾಡಿಕೊಳ್ಳುತ್ತೆ. ಇನ್ನು ಲೆಕ್ಕ ಸಿಕ್ಕಾದ್ಮೇಲೆ ಮಾಲೀಕರ ಕರಾಮತ್ತು ಶುರುವಾಗುತ್ತೆ. ನಗದು ಬಿಲ್ಗಳನ್ನ ಈ ಸಾಫ್ಟ್ವೇರ್ ಬಳಸಿಕೊಂಡು ಡಿಲೀಟ್ ಮಾಡುವಂತಹ ಮಾಲೀಕರೇನಿದ್ದಾರೆ, ಇದಲ್ಲದೆ ಒಂದಷ್ಟು ದಿನ ಅಥವಾ ಒಂದಿಡೀ ತಿಂಗಳ ಬಿಲ್ ಅಳಿಸಿ ತಮಗೆ ಕಡಿಮೆ ಆದಾಯ ಬಂದಿದೆ ಅಂತ ತೋರಿಸ್ಕೋತಾರೆ. ಇದು ಅವರ ಕರಾಮತ್ತು, ಅವ್ರು ಮಾಡ್ತಾ ಇರುವಂತ ದೋಖಾ. ಕರ್ನಾಟಕದಲ್ಲಿರುವಂತಹ ಹೋಟೆಲ್ ರೆಸ್ಟೋರೆಂಟ್ಗಳ ಓನರ್ಗಳೇನಿದ್ದಾರೆ ಅವ್ರ ಬಗ್ಗೆ ಮಾತಾಡ್ತಿರೋದು ನಾವು. ದೊಡ್ಡ ಮಟ್ಟದ ದೋಖಾ ನಡೀತಾ ಇದೆ, ವಂಚನೆ ನಡೀತಾ ಇದೆ ಕರ್ನಾಟಕದಲ್ಲಿ.
ಈ ರೆಸ್ಟೋರೆಂಟ್ ಹೋಟೆಲ್ಗಳ ಹೆಸರಿನಲ್ಲಿ. ಹಾಗಿದ್ರೆ ನಾವು ಅವರಿಗೆ ಕೊಡುವಂತ ದುಡ್ಡೇನಿದೆಯಲ್ವಾ, ಅದು ನಿಜವಾಗ್ಲೂ ಸರ್ಕಾರಕ್ಕೆ ನಾವು ಕಟ್ಟುವಂತ ಟ್ಯಾಕ್ಸ್ ಹೋಗ್ತಾ ಇದೆಯಾ? ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಶಿವು ನೀಡ್ತಾರೆ. ಶಿವು, ಇದು ನಿಜಕ್ಕೂ ಕೂಡ ಅಚ್ಚರಿಯ ಒಂದು ಸತ್ಯ ಬಯಲಾಗಿದೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ ಗಾಯತ್ರಿ, ಏನು ಹೋಟೆಲ್ ಮಾಲೀಕರೇನಿದ್ದಾರೆ, ಆ ಹೋಟೆಲ್ ಮಾಲೀಕರು ಬಹಳ ದೊಡ್ಡದಾದಂತ ಒಂದು ತೆರಿಗೆ ವಂಚನೆ ಮಾಡಿರುವಂತದ್ದು ಈಗ ಐಟಿ ಅಧಿಕಾರಿಗಳು ಪರಿಶೋಧನೆ ಮಾಡುವಂತ ವೇಳೆಯಲ್ಲಿ ಗೊತ್ತಾಗಿದೆ. ಐಟಿ ಅಧಿಕಾರಿಗಳು ಬೆಚ್ಚ ಬಿದ್ದಿದ್ದಾರೆ. ಬಹಳಷ್ಟು ಚಾಣಾಕ್ಷತನದಿಂದ ಈ ಎಂಟೈರ್ ದೇಶದಲ್ಲಿರ್ತಕ್ಕಂಥ ಹೋಟೆಲ್ ಮಾಲೀಕರೇನಿದ್ದಾರೆ ವಿವಿಧ ರಾಜ್ಯಗಳಲ್ಲಿ ಅವರೆಲ್ಲರೂ ಕೂಡ ತೆರಿಗೆ ವಂಚನೆ ಮಾಡಿರುವಂತದ್ದು ಈಗ ಬೆಳಕಿಗೆ ಬಂದಿದೆ. ಒಂದೊಂದು ರಾಜ್ಯದಿಂದಲೂ ಕೂಡ ಸಾವಿರಾರು ಕೋಟಿ ತೆರಿಗೆ ವಂಚನೆ ಆಗಿದೆ ಅನ್ನುವಂಥದ್ದು ಈಗ ಐಟಿ ಅಧಿಕಾರಿಗಳು ಬೆಳಕಿಗೆ ತಂದಿರುವಂತದ್ದು. ಕರ್ನಾಟಕ ಇದರಲ್ಲಿ ನಂಬರ್ 1 ಪ್ಲೇಸ್ ಅನ್ನ ಪಡ್ಕೊಳ್ತಾ ಇದೆ. ಕರ್ನಾಟಕದ ರೆಸ್ಟೋರೆಂಟ್ಗಳಲ್ಲಿ ಸುಮಾರು 2,000 ಕೋಟಿ ವಂಚನೆ ಆಗಿದ್ರೆ, ತೆಲಂಗಾಣದಲ್ಲಿ 1,500 ಕೋಟಿ, ತಮಿಳುನಾಡಲ್ಲಿ 1,200 ಕೋಟಿ, ಈ ರೀತಿಯಲ್ಲಿ ತೆರಿಗೆ ಧೋಕಾವನ್ನು ಮಾಡಿದ್ದಾರೆ. ಒಟ್ಟು 1,77,000 ರೆಸ್ಟೋರೆಂಟ್ಗಳೇನಿದಾವೆ, ಈ ಎಲ್ಲಾ ರೆಸ್ಟೋರೆಂಟ್ಗಳ ಡಾಟಾವನ್ನ ಪರಿಶೀಲನೆ ಮಾಡಿದಂತ ವೇಳೆಯಲ್ಲಿ ಈ ರೀತಿಯ ಒಂದು ತೆರಿಗೆ ವಂಚನೆ ಆಗಿರುವಂತದ್ದು ಬೆಳಕಿಗೆ ಬಂದಿದೆ. ಗಾಯತ್ರಿ, ಈಗ ಒಂದು ರೀತಿಯಲ್ಲಿ ಏನು ನಮ್ಮ ಗ್ರಾಹಕರು ಕಟ್ಟುವಂತ ಟ್ಯಾಕ್ಸ್ ಏನಿದೆ, ಹೋಟೆಲ್ಗಳಲ್ಲಿ ಊಟ ಮಾಡಿದ ನಂತರದಲ್ಲಿ GST ಅಂತ ಕಟ್ಟುವಂತ ಟ್ಯಾಕ್ಸ್ ಏನಿದೆ, ಅದು ನಿಜಕ್ಕೂ ಕೂಡ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳಿಗೆ ಸೇರ್ತಾ ಇದೆಯಾ ಅಂತ ಪರಿಶೀಲನೆ ಮಾಡಿದಂತ ವೇಳೆಯಲ್ಲಿ ಇದು ನಿಜಕ್ಕೂ ಯಾವುದೇ ರೀತಿಯಲ್ಲಿ ಗವರ್ನಮೆಂಟ್ಗೆ ಸೇರ್ತಾ ಇಲ್ಲ. ಎಲ್ಲ ಹೋಟೆಲ್ ಮಾಲೀಕರು ಇದನ್ನ ಅತ್ಯಂತ ಚಾಣಾಕ್ಷತನದಿಂದ ಒಂದು ಸಾಫ್ಟ್ವೇರ್ ಅನ್ನ ಬಳಸ್ತಾರೆ. ಆ ಸಾಫ್ಟ್ವೇರ್ ಅನ್ನ ಬಳಸಿ ವಂಚನೆ ಮಾಡುವಂತದ್ದು ಅಂತಂದ್ರೆ, ಗ್ರಾಹಕರು ಬಿಲ್ ಪೇ ಮಾಡುವಂತ ವೇಳೆಯಲ್ಲಿ ಅದು GST ಇನ್ಕ್ಲೂಡ್ ಮಾಡಿರುವಂತ ಒಂದು ಬಿಲ್ ಅನ್ನ ಕೊಡ್ತಾರೆ. ಆ ಬಿಲ್ ಅನ್ನ ಕೊಟ್ಟಿರುವಂತ ವೇಳೆಯಲ್ಲಿ ಅದು ನಾವು ಟ್ಯಾಕ್ಸ್ ಕಟ್ಟಿದೀವಿ ಅನ್ನುವಂಥದ್ದು ಅನ್ಕೊಳ್ತೀವಿ. ಆದ್ರೆ ಒಂದು ಸಾಫ್ಟ್ವೇರ್ ಅನ್ನ ಇವರು ವಿಶೇಷವಾದಂತ ಒಂದು ಸಾಫ್ಟ್ವೇರ್ ನ ಬಳಸ್ತಾರೆ. ಎಲ್ಲಾ ಲೆಕ್ಕ ಸಿಕ್ಕ ನಂತರದಲ್ಲಿ ಅದು ತಿಂಗಳಾನುಗಟ್ಲೆ ದಿನಗಟ್ಲೆ ಇರುವಂತ ಒಂದು ಡಾಟಾವನ್ನ ಡಿಲೀಟ್ ಮಾಡಿ, ಅದರಲ್ಲಿ ಆ ಡಿಲೀಟ್ ಆದ ನಂತರದಲ್ಲಿ ನಮಗೆ ಬಿಸ್ನೆಸ್ ಕಡಿಮೆ ಆಗಿದೆ ಅನ್ನುವಂತ ರೀತಿಯಲ್ಲಿ ತೋರಿಸುವಂತ ಒಂದು ಸಾಫ್ಟ್ವೇರ್ ನ ಬಳಸ್ತಾ ಇರುವಂತದ್ದು ಈಗ ಬೆಳಕಿಗೆ ಬಂದಿದೆ. ಸೊ ಹಾಗಾಗಿ ಇಡೀ ದೇಶಾದ್ಯಂತ ಬರೋಬ್ಬರಿ 70,000 ಕೋಟಿಯಷ್ಟು ತೆರಿಗೆ ವಂಚನೆಯನ್ನು ಮಾಡಿರುವಂತದ್ದು. ಇದರಲ್ಲಿ ಏನು 60 ಟೆರಾಬೈಟ್ಗಳಷ್ಟು ದತ್ತಾಂಶವನ್ನ ಪರಿಶೀಲನೆ ಮಾಡ್ತಾರೆ. ಯಾವ ಸಾಫ್ಟ್ವೇರ್ ನಿಂದ ಡಿಲೀಟ್ ಆಗಿರುವಂತಹ ದತ್ತಾಂಶಗಳನ್ನ ರಿಟ್ರೀವ್ ಮಾಡ್ಕೊಂಡಂತ ವೇಳೆಯಲ್ಲಿ ಈ ರೀತಿಯಲ್ಲಿ ಡಿಲೀಟ್ ಮಾಡಿರುವಂತದ್ದು, ತೆರಿಗೆ ವಂಚನೆ ಮಾಡಿರುವಂತದ್ದು ದೇಶಾದ್ಯಂತ ವಿವಿಧ ರಾಜ್ಯಗಳಲ್ಲಿ ಈ ರೀತಿ ಡಿಲೀಟ್ ಮಾಡಿರುವಂತ 70,000 ಕೋಟಿಯಷ್ಟು ವಂಚನೆ ಆಗಿರುವಂತದ್ದು ಈಗ ಬೆಳಕಿಗೆ ಬರ್ತಾ ಇರೋದು. ಗಾಯತ್ರಿ, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಶಿವು.